ನಮ್ಮ ಹತ್ರ ಇರುವ ನಂಬಿಕೆಗಳು ಯಾವುದು ನಮ್ಮವಲ್ಲ, ಹೊರಗಡೆಯಿಂದ ಬಂದಂಥವು. ನೀನು ಪೆದ್ದ, ನೀನು ಬುದ್ಧಿವಂತ, ನೀನು ಒಳ್ಳೆಯವ, ನೀನು ಕೆಟ್ಟವ, 2+2 4 ಮಾಡಿಲ್ಲ ಅಂದರೆ ಸ್ಟುಪಿಡ್. ಆದರೆ ಇವು ಸತ್ಯ ಅಲ್ಲ. ಇವು ನಮ್ಮ ಮೈಂಡಲ್ಲಿ ಕುಳಿತಿರುವ ನಂಬಿಕೆ. ನಮ್ಮ ನಂಬಿಕೆನ ಬದಲಾಯಿಸ್ಕೊಂಡು ನಮ್ಮ ಜೀವನ ಬದಲಾಯಿಸ್ಕೊಳ್ಬೋದು. ನಾವು ಯಾಕೆ ಶ್ರೀಮಂತ ಆಗ್ತಾಯಿಲ್ಲ, ಅದಕ್ಕೆ ನಮ್ಮ ಹತ್ರ ನೆಪ ಇದೆ. ಯಾಕೆ ಆಗ್ಲಿಕ್ಕೆ ಆಗ್ತಾಯಿಲ್ಲನೋ ಕಾರಣವೂ ಇದೆ. ನಾನು ಟ್ಯಾಲೆಂಟ್ ಇಲ್ಲ, ಶ್ರೀಮಂತ ಆಗಲಿಕ್ಕಾಗಲ್ಲ. ಈ ಧ್ವನಿ ಯಾರು ಕೊಟ್ಟಂಥವ್ರು? ಗೆಳೆಯರು. 2+2 4 ಆ ಟೈಮಲ್ಲಿ ಗೊತ್ತಾಗಿಲ್ಲ ಅಂದಿದ್ದಕ್ಕೆ ನಿಮಗೊಂದು ಐಡೆಂಟಿಟಿ ಕೊಟ್ಟಿದ್ರು, ಮುಟ್ಟಾಳ, ಪೆದ್ದ ಅಂತ. ನೀವು ಆ ಇಮೇಜ್ನ ನಂಬ್ಕೊಂಡು ಆ ಇಮೇಜ್ನ ಬದುಕ್ತಾ ಇದ್ದೀರಾ. ನಾನು ಟ್ಯಾಲೆಂಟ್ ಇಲ್ಲ, ನಾನು ಸಾಹುಕಾರ ಆಗಲಿಕ್ಕಾಗಲ್ಲ, ನಾನು ಸರಿಯಾದ ಜಾಗದಲ್ಲಿಲ್ಲ, ಹಾಗಾಗಿ ಹಣ ಮಾಡಲಿಕ್ಕಾಗ್ತಾಯಿಲ್ಲ, ನಾನು ಹಳ್ಳಿಲಿದ್ದೀನಿ, ಸಣ್ಣ ಊರಲ್ಲಿದ್ದೀನಿ, ಸಣ್ಣ ಜಾಗದಲ್ಲಿದ್ದೀನಿ, ಇಲ್ಲಿ ಅವಕಾಶ ಇಲ್ಲ, ನನಗೆ ಸಪೋರ್ಟ್ ಇಲ್ಲ, ಫ್ಯಾಮಿಲಿ ಮೆಂಬರ್ ನನ್ನನ್ನು ಬಿಟ್ಬಿಟ್ಟಿದ್ದಾರೆ, ನನ್ನ ಮೇಲೆ ಯಾರಿಗೂ ನಂಬಿಕೆ ಇಲ್ಲ, ನನ್ನ ಪಾರ್ಟ್ನರ್ ನನ್ನ ಕಾಲು ಎಳಿತಾ ಇರ್ತಾರೆ, ನನ್ನ ಹತ್ರ ಬಿಸ್ನೆಸ್ ಐಡಿಯಾ ಇಲ್ಲ, ನನ್ನ ಕಾಸ್ಟ್, ನನ್ನ ಜಾತಿ ಕೆಳಮಟ್ಟದ್ದು, ಹಾಗಾಗಿ ಮುಂದೋಗ್ಲಿಕ್ಕೆ ಆಗ್ತಾಯಿಲ್ಲ. ಇವೆಲ್ಲ ನಂಬಿಕೆಗಳು ನಾವು 2-3 ವರ್ಷ ಇರಬೇಕಾದಾಗ ನಮ್ಮ ತಲೆಗೆ ತುರುಕಿದಂಥವು. ಯಾವುದೂ ಸತ್ಯ ಅಲ್ಲ. ನಮ್ಮ ಹತ್ರ ಅನ್ಲಿಮಿಟೆಡ್ ಪೊಟೆನ್ಷಿಯಲ್ ಇದೆ. ಈ ಸಮಯದಲ್ಲಿ ನಮ್ಮಿಂದ ಅವಕಾಶ ಕಿತ್ಕೊಂಡಿದ್ದಾರೆ, ಹಾಗಾಗಿ ನಾನು ದುಡ್ಡು ಮಾಡಲಿಕ್ಕಾಗ್ತಾಯಿಲ್ಲ. ನಮ್ಮ ಕುಟುಂಬದಲ್ಲಿ ಯಾರೂ ಹಣ ಮಾಡಿಲ್ಲ, ಅದಕ್ಕೆ ನನಗೂ ಮಾಡಲಿಕ್ಕಾಗ್ತಾಯಿಲ್ಲ. ನಾನು ಹೆಣ್ಣು, ಹಾಗಾಗಿ ಶ್ರೀಮಂತ ಆಗಲಿಕ್ಕಾಗಲ್ಲ. ಜೆಂಡರ್ನ ಕಾರಣ ಕೊಟ್ಕೊಂಡು ಕೂತ್ಬಿಟ್ಟಿದ್ದಾರೆ. ನನಗೆ ವಯಸ್ಸಾಯಿತು, ನಾನು ಹೇಗೆ ಹಣ ಮಾಡೋದು? ವಯಸ್ಸನ್ನ ಕಾರಣ ಕೊಟ್ಟು ಕೂತ್ಕೊಂಡಿರೋಂಥವ್ರು. ಈ ಕಾರಣ, ನೆಪಗಳನ್ನು, ನಂಬಿಕೆಗಳನ್ನು ಹೇಗೆ ಒಡೆದು ಹಾಕೋದು? ಈ ನಂಬಿಕೆಗಳನ್ನು ತಲೆಯಿಂದ ತೆಗಿಬೇಕಾಗತ್ತೆ. ನಾನೇನು ಹೇಳಬೇಕಂತ ಹೊರಟಿದ್ದೀನಿ, ಅದನ್ನು ಹೇಳಬೇಕು ಅಂದರೆ, ನಿಮ್ಮ ತಲೆ ಒಳಗಡೆ ಹೋಗಬೇಕು ಅಂದರೆ ಭೂಮಿ ಫಲವತ್ತಾಗಿರಬೇಕು. ನಮ್ಮ ಹಳೆಯ ನಂಬಿಕೆನ ತೆಗೆದಾಕಬೇಕು. ನೀವೇನು ನಂಬಿಕೆ ಹೊತ್ಕೊಂಡು ತಿರುಗಾಡ್ತಿದ್ದೀರಾ, ಅದು ಸುಳ್ಳು. ಇವು ಯಾವುದು ಯೂನಿವರ್ಸಲ್ ಟ್ರುತ್ ಅಲ್ಲ. ಟ್ರುತ್ತಲ್ಲಿ 2 ರೀತಿ ಇದೆ. ಒಂದು ಯೂನಿವರ್ಸಲ್ ಟ್ರುತ್ತು, ಇನ್ನೊಂದು ನಾನ್ ಯೂನಿವರ್ಸಲ್. ಒಂದು ಸತ್ಯ, ಇನ್ನೊಂದು ನಿಮ್ಮ ಸತ್ಯ. ನಿಮ್ಮ ಸತ್ಯ ಏನಿದೆ ಅದು ಬದಲಾಗುವ ಸತ್ಯ. ಯಾರ್ಯಾರು ಸಂಬಂಧದಲ್ಲಿ ಸುಧಾರಣೆ ಮಾಡ್ಕೊಂಡಿದ್ದಾರೋ, ಹಣದಲ್ಲಿ ಇಂಪ್ರೂವ್ಮೆಂಟ್ ಕಂಡಿದ್ದಾರೋ, ಆರೋಗ್ಯದಲ್ಲಿ ಚೆನ್ನಾಗಿದ್ದಾರೋ, ಖುಷಿಯಾಗಿದ್ದಾರೋ, ಅವರೆಲ್ಲರೂ ತಮ್ಮ ಸತ್ಯನ ಬದಿಗೊತ್ತಿ ನಿಜವಾದ ಸತ್ಯ ಏನಿದೆ ಅದರ ಕಡೆ ನಡೆದಂಥವ್ರು. ಯೂನಿವರ್ಸಲ್ ಟ್ರುತ್. ಯೂನಿವರ್ಸಲ್ ಟ್ರುತ್ ಅಂದರೆ ಅದು ನನಗೂ ಸತ್ಯ, ನಿಮಗೂ ಸತ್ಯ. ಭೂಮಿ ಸೂರ್ಯನ ಸುತ್ತದೆ, ಅದು ನಿಮ್ಮ ಪಾಲಿಗೂ ಸತ್ಯ, ನನ್ನ ಪಾಲಿಗೂ ಸತ್ಯ. ನೀರು ಕುಡಿದ್ರೆ ಬಾಯಾರಿ ಕಿತ್ತಿರುತ್ತೆ, ಸೂರ್ಯ ಪೂರ್ವದಲ್ಲಿ ಹುಟ್ಟಿ ಪಶ್ಚಿಮದಲ್ಲಿ ಮುಳುಗ್ತಾನೆ. ಇವೆಲ್ಲ ಯೂನಿವರ್ಸಲ್ ಟ್ರುತ್ತು. ಅದು ನಮಗೂ ಅಷ್ಟೇ, ನಿಮಗೂ ಅಷ್ಟೇ. ಇದು ಬಿಟ್ಟು ಬೇರೆ ಎಲ್ಲ ಜನರ ಅಭಿಪ್ರಾಯ ಮಾತ್ರ. ನಮ್ಮ ಮೈಂಡು ಪ್ರತಿಯೊಂದನ್ನು ಸತ್ಯ ಅಂತ ನಂಬಿಬಿಡುತ್ತೆ. ಒಂದೇ ಸುಳ್ಳನ್ನ ಬೇರೆಯವರು ಹೇಳಿದಾಗ ನಮ್ಮ ಮೈಂಡ್ ಸತ್ಯ ಅಂತ ನಂಬಿಬಿಡುತ್ತೆ. ಈ ವಿಚಾರಗಳು ನಮ್ಮ ಪೇರೆಂಟ್ಸು, ನಮ್ಮ ಟೀಚರ್ಸು, ಅಕ್ಕಪಕ್ಕದವರು ಎಲ್ಲರೂ ಹಾಕಿರೋಂಥವು. ನಾವು ಸಣ್ಣ ಹಳ್ಳಿ, ಇಲ್ಲಿ ದುಡ್ಡು ಮಾಡಲಿಕ್ಕಾಗಲ್ಲ ಅಂತಿದ್ದೀವಿ. ಆದರೆ ಅದೇ ಹಳ್ಳಿಯಲ್ಲಿ ಸುಮಾರು ಜನ ದುಡ್ಡು ಮಾಡ್ತಾಯಿದ್ದಾರೆ. ನಾವು ನಂಬಿರುವ ಎಲ್ಲ ನಂಬಿಕೆಗಳು ಸುಳ್ಳು. ಒಳಗಡೆಯ ನಾಲೆಜ್ ಏನಿದೆ ಅದನ್ನು ನಮ್ಮನ್ನು ಹಾಳು ಮಾಡ್ತಾಯಿದೆ. ಮೋಸ್ಟ್ ಆಫ್ ದ ಪೀಪಲ್ ಇನ್ ದಿಸ್ ವರ್ಲ್ಡ್ ಆರ್ ವಿಕ್ಟಮೈಸ್ಡ್ ಬೈ ದಿಸ್ ವಾಯ್ಸ್ ಆಫ್ ನಾಲೆಜ್. ನಿಮ್ಮ ಒಳಗಡೆ ಸುಳ್ಳು ನಾಲೆಜ್ ಬಿದ್ದಿದೆ, ಜನರ ಅಭಿಪ್ರಾಯಗಳು ಬಿದ್ದಿದ್ದಾವೆ. ಹಾಗಾಗಿ ನಾವು ಬಡತನದಲ್ಲಿ, ಕಷ್ಟದಲ್ಲಿ ಜೀವನ ತೆಗಿತಾಯಿದ್ದೀವಿ. ನಾನು ಹೇಳಿದಂಥ ಅಫರ್ಮೇಷನ್ನ 10,000 ಸಲ ಹೇಳಿ, 10 ವಾರ ಹೇಳಿ, ಬೇರೆ ಧ್ವನಿನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಆವಾಗ ನಿಮ್ಮ ಹಳೆ ಧ್ವನಿ ಸೈಲೆಂಟ್ ಆಗುತ್ತೆ, ನಿಮ್ಮ ಜೀವನದಲ್ಲಿ ಬದಲಾವಣೆ ಬರುತ್ತೆ. ಈ ರೀತಿ ಮಾಡಿದಾಗ ನಿಮ್ಮ ಜೀವನದಲ್ಲಿ ನೆಗೆಟಿವ್ ಜನ ದೂರ ಆಗ್ತಾರೆ, ಒಳ್ಳೆ ಜನ ಬರಲಿಕ್ಕೆ ಸ್ಟಾರ್ಟ್ ಆಗ್ತಾರೆ, ಒಳ್ಳೆ ಆಪರ್ಚುನಿಟಿ ಸಿಗ್ತವೆ. ಅದ್ರ ಮೂಲಕ ನೀವು ಹಣ ಮಾಡ್ಬೋದು. ಟೈಮ್ ಪಾಸ್ ವ್ಯಕ್ತಿಗಳು ನಿಮ್ಮಿಂದ ದೂರ ಆಗ್ತಾರೆ. ರಾತ್ರಿ ತುಂಬ ನೀವು ಮೊಬೈಲ್ ಅಡಿಕ್ಷನಲ್ಲಿ ಇದ್ದೀರಲ್ಲ, ಅದು ನಿಲ್ಲುತ್ತೆ. ಅರ್ಥವಿಲ್ಲದ ಮಾತೆಲ್ಲ ನಿಲ್ಲಿಸ್ತೀರ. ನಿಮ್ಮ ಜೀವನದಲ್ಲಿ ಅದ್ಭುತ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಅಫರ್ಮೇಷನ್ನ ಫೀಡ್ ಮಾಡ್ಕೊಳ್ಳಿ. ಏನು ಗೊತ್ತಾ, ಈ ದುಡ್ಡಿನ ಬಗ್ಗೆ ಕಲಿಬೇಕು ಅಂದರೆ ಮೊದಲು ಡಿಕ್ಲರೇಷನ್ ಆಗಬೇಕು. ನೀವು ಎಲ್ಲಿ ಇದ್ದೀರೋ ಅಲ್ಲೇ ಕೂತ್ಕೊಂಡು ಈ ಅಫರ್ಮೇಷನ್ನ ಹೇಳಲೇಬೇಕು. ಇದು ಮೊದಲನೇ ಹೆಜ್ಜೆ. ಟು ಬಿ ರಿಚ್ ಇಸ್ ಮೈ ಬರ್ತ್ ರೈಟ್. ಶ್ರೀಮಂತನಾಗೋದು ನನ್ನ ಜನ್ಮಸಿದ್ಧ ಹಕ್ಕು. ಶ್ರೀಮಂತನಾಗೋದಕ್ಕೆ ಒಂದು ವಿಧಾನ ಇದೆ, ಒಂದು ಪ್ರಾಸೆಸ್ ಇದೆ. ಅದನ್ನು ಕಲೀಲಿಕ್ಕೆ ನಾನು ತಯಾರಾಗಿದ್ದೀನಿ. ಈ ಧ್ವನಿನ ಮನಸ್ಸಲ್ಲಿ ಜೋರಾಗಿ ಹೇಳ್ಕೊಳ್ಳಿ. ಟು ಬಿ ರಿಚ್ ಇಸ್ ಮೈ ಬರ್ತ್ ರೈಟ್ ಆ್ಯಂಡ್ ದೇರ್ ಆರ್ ಸರ್ಟೇನ್ ವೇಸ್, ದೇರ್ ಆರ್ ಮಿರಾಕಲ್ ಸ್ಟೆಪ್ಸ್. ಐ ಆಮ್ ಗೋಯಿಂಗ್ ಟು ಲರ್ನ್ ದೆಮ್ ಆ್ಯಂಡ್ ಐ ಆಮ್ ರೆಡಿ ಫಾರ್ ದಿಸ್. ಡಿಕ್ಲೇರ್ ಮಾಡಿ, ಜೋರಾಗಿ ಹೇಳಿ, ಯೂನಿವರ್ಸಿಗೆ ಸಿಗ್ನಲ್ ಕೊಡಿ ನಾನು ತಯಾರಾಗಿದ್ದೀನಿ ಅಂತ.